ಬಂದು ಮಸ್ತಾನಮ್ಮ ಅಂತ ಹೇಳ್ಬಿಟ್ಟು. ಅಮ್ಮ ಬಂದು ಇವಾಗ ರೆಗ್ಯುಲರ್ ಆಗಿ 8 ದಿನ ಆಯಿತು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿ. ಅಮ್ಮ ಬಂದು ಸರಾಕೆರೆ ಬರೋಕ್ಕಿಂತ ಮುಂಚೆ ಅವ್ರಿಗೆ ಏನು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಇವಾಗ 3-4 ವರ್ಷಗಳಿಂದನೂ ಕೂಡ ಅಮ್ಮಗೆ ಬಂದು ಸುಸ್ತು, ಆಯಾಸ, ತುಂಬ ಅವ್ರಿಗೆ ಉಸಿರಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಆ ಥರ ಪ್ರಾಬ್ಲಮ್ನ ಬಂದು ಅಮ್ಮ ಸಫರ್ ಮಾಡ್ತಾ ಇದ್ದಿದ್ದು. ಇವಾಗ 8 ದಿನ ಟ್ರೀಟ್ಮೆಂಟ್ನ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಅಮ್ಮ ಬಂದು ಸರಾಕೆರೆ ಬರೋಕ್ಕಿಂತ ಮುಂಚೆ ಒಂದು ದಿನಕ್ಕೆ 16 ಟ್ಯಾಬ್ಲೆಟ್ನ ತಗೋತಾ ಇದ್ರು. ಎಷ್ಟು ಟ್ಯಾಬ್ಲೆಟು? ಒಂದು ದಿನಕ್ಕೆ 16 ಟ್ಯಾಬ್ಲೆಟ್ನ ತಗೋತಾ ಇದ್ರು. ಬಟ್ ಅಮ್ಮ ಬಂದು ಇವಾಗ 8 ದಿನ ಟ್ರೀಟ್ಮೆಂಟ್ನ ಮಾಡಿದ್ದಾರೆ, ಒಂದು ಬೆಸ್ಟ್ ರಿಸಲ್ಟ್ನ ತಗೊಂಡಿದ್ದಾರೆ. ಇವಾಗ ಕಂಪ್ಲೀಟ್ ಆಗಿ ಟ್ಯಾಬ್ಲೆಟ್ ಎಲ್ಲನೂ ಕೂಡ ಬಿಟ್ಟಿದ್ದಾರೆ. 3 ವರ್ಷಗಳಿಂದ ಬಂದವರು ಒಂದು ದಿನಕ್ಕೆ 18 ಟ್ಯಾಬ್ಲೆಟ್ನ ತಗೊಳ್ತಾ ಇದ್ದಿದ್ದು. ಇಲ್ಲಿ ಬಂದಾದ್ಮೇಲೆ 8 ದಿನಕ್ಕೆ ಎಲ್ಲ ಟ್ಯಾಬ್ಲೆಟ್ನ ಕೂಡ ಸ್ಟಾಪ್ ಮಾಡಿದ್ದಾರೆ. ಅಮ್ಮ ಬಂದು 3 ದಿನಕ್ಕೆ ಬಂದು ಅವ್ರ ಸುಸ್ತು, ಆಯಾಸ ಎಲ್ಲನೂ ಕೂಡ ಕಡಿಮೆ ಆಗಿದೆ ಅಪ್ಪಮ್ಮ. ಸೊ ಯೋಚನೆ ಮಾಡಿ, ಒಂದು ದಿನಕ್ಕೆ 18 ಟ್ಯಾಬ್ಲೆಟ್ ಅಂತ ಹೇಳಿದ್ರೆ ಅವರ ಕಿಡ್ನಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಐತೆ ಅಂತೇಳಿ, ಹೌದಲ್ವಾ? ಸೊ ಅಮ್ಮ ಬಂದು ಇವಾಗ ಒಂದು ಬೆಸ್ಟ್ ರಿಸಲ್ಟ್ನ ತಗೊಂಡಿದ್ದಾರೆ ಸರಾಕೆರೆಯಲ್ಲಿ. ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಇವಾಗ ಕಂಪ್ಲೀಟ್ ಆಗಿ ಟ್ಯಾಬ್ಲೆಟ್ ಕೂಡ ಸ್ಟಾಪ್ ಮಾಡಿದ್ದಾರೆ. ಅವ್ರು ಎಷ್ಟು ದಿನವಾಗಿ ಸರಾಕೆರೆಗೆ ಬಂದ್ರು, ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು, ಏನೆಲ್ಲ ಗುಣ ಆಗಿದೆ, ಅಮ್ಮ ಮಾತಾಡ್ತಾರೆ, ಕೇಳಿಸ್ಕೊಳ್ಳೋಣ. ಇದು ಇಟ್ಕೊಳ್ಳಿ ಮತ್ತೆ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿಮ್ಮ. ನಮ್ಮ ಹೆಸರು ಮಸ್ತಾನಮ್ಮ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಹೊನ್ನಳ್ಳಿಯಿಂದ, ದೂರಜಿತಕ್ಕೆ ಹೊನ್ನಳ್ಳಿಯಿಂದ ಬರ್ತೀನಿ ಮೇಡಮ್ಮ. ಓಕೆ, ಏನೆಲ್ಲ ಪ್ರಾಬ್ಲಮ್ ಇತ್ತು, ಏನಕ್ಕೋಸ್ಕರ ಸರಾಕೆರೆ ಬಂದ್ರಿ ನೀವು? ನನಗೆ ಆಯಾಸ ಇತ್ತು, ಕೆಮ್ಮಿತ್ತು, ಮತ್ತು ಎಲ್ಲ ಭಾರಿ ಜಡ್ಡಿತ್ತು ಮೇಡಮ್ಮ. ಬೇಸ ಹಾಳಾರಾಗಿರಿ. ಅವತ್ತು ಬಂದಿಸ ನಾನು ಎಷ್ಟು ಬೇಸ ಅಷ್ಟು ಮಟ್ಟಿ ಹಾಳಾರಾಗಿನಿ. ಇವತ್ತು 8 ದಿನ ಆಯ್ತು ಬಂದು ಬೇಸ ಆರಾಮಾಗಿನಮ್ಮ. ಎಷ್ಟು ದಿನದಿಂದ ಇತ್ತು ನಿಮಗೆ ಈ ತರ ಪ್ರಾಬ್ಲಮ್ಮು? ಇವಾಗ 3-4 ವರ್ಷದ ಇತ್ತು ಮೇಡಮ್. 3-4 ವರ್ಷದಿಂದ ಇತ್ತು. ಹಾಸ್ಪಿಟಲ್ಗೆಲ್ಲ ತೋರಿಸಿದ್ರಾ? ಜಗ್ಗಿ ತೋರಿಸ್ಬಿಟ್ಟಿ ಮೇಡಮ್. ಈ ಪೇಪರ್ ಅದಾವ, ಬರೇ 3,000, 4,000, 3,000, 4,000 ಹಿಂಗೆ ಇಟ್ಕೊಂತ ಬಂದಿವಿ. ತಿಂಗಳಿಗೆ 3,000-4,000 ಖರ್ಚು ಮಾಡ್ತಾ ಇದ್ರಿ? ಮಾಡ್ತಿದ್ವಿ ಮೇಡಮ್. ಓಕೆ, ಒಂದಿನಕ್ಕೆ ಎಷ್ಟು ಟ್ಯಾಬ್ಲೆಟ್ ತಗೋತಿದ್ರಿ ಅಮ್ಮ? 16 ಗುಳಿಗೆ ಬೇನೆ, ರಾತ್ರಿ 8 ಗುಳಿಗೆ, ಮುಂಜಾನೆ 8 ಗುಳಿಗೆ. ಬೆಳಗ್ಗೆ 8, ರಾತ್ರಿ 8, ಒಂದಿನಕ್ಕೆ 16 ಟ್ಯಾಬ್ಲೆಟ್ ತಗೊಳ್ತಾ ಇದ್ರಿ. ಎಷ್ಟು ವರ್ಷದಿಂದ ತಗೋತಾ ಇದ್ದೀರಾ? ಇವಾಗ 3-4 ವರ್ಷದ ತಗೊಂಡಿದ್ವಿ ಮೇಡಮ್. 3-4 ವರ್ಷದಿಂದ ಕಂಟಿನ್ಯೂಸ್ ಆಗಿ ಒಂದಿನಕ್ಕೆ 16 ಟ್ಯಾಬ್ಲೆಟ್ನ ತಗೋತಾ ಇದ್ದೀರಾ. ಓಕೆ ಅಮ್ಮ, ಇಲ್ಲಿ ಸರಾಕೆರೆ ಬಂದು ಎಷ್ಟು ದಿನ ಆಯ್ತು ಇವಾಗ? ಇವತ್ತು 8 ದಿನ ಆಯ್ತು ಮೇಡಮ್ ಬಂದು. ಓಕೆ, ಇಲ್ಲಿ ಬಂದು ಎಷ್ಟು ಟ್ಯಾಬ್ಲೆಟ್ನ ತಗೊಂಡಿದ್ದೀರಾ? ಯಾವ್ದು ಅವತ್ತಿದ್ದ ಅಪ್ಪಟ ಬಿಟ್ಬಿಟ್ಟಿನಿ ಮೇಡಮ್, ಒಂದು ತಾಂಬಕಲ್ಲ. ಇಲ್ಲಿ ಬಂದಾಗಿಂದ ಫಸ್ಟ್ ಟ್ಯಾಬ್ಲೆಟ್ನ ಬಿಟ್ಟಿದ್ದೀರಾ? ಓಕೆ ಅಮ್ಮ, ಸ್ಟಾರ್ಟಿಂಗ್ ಅಲ್ಲಿ ಬರುವಾಗ ಏನಾದ್ರು ಇಂಪ್ರೂವ್ಮೆಂಟ್ ಸಿಂಟಮ್ಸ್ ಆಯ್ತಾ? ಸುಸ್ತಾಗೋದು, ಜ್ವರ ಆಗೋದು, ಬೇದಿ ಆಗೋದು, ಈ ತರ? ಹ್ಞೂ ಮೇಡಮ್, ಒಂದು 2-3 ದಿವಸ ಸುಸ್ತಾದಂಗೆ ಆಯ್ತು, ಕಮ್ಮಿ ಆಗಿದೆ ಮೇಡಮ್. 1-2 ದಿನ ಸುಸ್ತ ಸ್ವಲ್ಪ ಜಾಸ್ತಿ ಆಗಿ ಕಡಿಮೆ ಆಗಿದೆ. ಕಡಿಮೆ ಆಗಿದೆ. ಓಕೆ ಅಮ್ಮ, ಸೊ ಇವಾಗ ಇಷ್ಟು ವರ್ಷವಾಗಿ ಬಂದು ಅಷ್ಟು ಹಾಸ್ಪಿಟಲ್ ತೋರಿಸಿದ್ದೀರಾ, ತಿಂಗಳಿಗೆ ಬಂದು 3-4 ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀರಾ. ಸೊ ಅಷ್ಟು ಖರ್ಚು ಮಾಡುವಾಗ ನೀವು ಟ್ಯಾಬ್ಲೆಟ್ ತಗೊಳ್ಳುವಾಗ ಹೇಗಿತ್ತು, ಈ ಟ್ರೀಟ್ಮೆಂಟ್ ಮಾಡುವಾಗ ಹೆಂಗಿದೆ ಅಮ್ಮ? ಅದು ಚೆನ್ನಾಗಿತ್ತ, ಇದು ಚೆನ್ನಾಗಿದೆನಾ? ಇದು ಭಾರಿ ಬೇಸ ಆಯ್ತಮ್ಮ ಮೇಡಮ್. ಅದೇನು ಮೇಡಮ್, ಆ ಗುಳಿಗೆ ತಗೊಂಬತಕ್ಕಂದ್ರೆ ಬೇಸಿರೋದು ಮತ್ತೆ ತಗೊಂಬ, ಅದೇ ಆಟ. ಬೇಸ ಆಗಿದಮ್ಮ. ಇಲ್ಲಿ ಹೊಸದಾಗಿ ಬರೋರಿಗೆ ಏನು ಹೇಳ್ತೀರಾ ಅಮ್ಮ? ಅವ್ರು ಬಂದರೆ ಬೇಸಮ್ಮ, ಎಲ್ಲರೂ ಬಂದರೆ ಬೇಸು. ಅವ್ರು ಏನೇನು ಗುಳಿಗೆ ತಾಂಬದಂಗೆ ಬೇಸ ಆರಾಮ ಆಗಿಬಿಡ್ತಾರೆ. ಇಲ್ಲಿ ಬಂದ್ರೆ ಭಾರಿ ಇದೈತೆ ನಮ್ಮ ಬರೀ ಸುಖ ಭಾರಿ. ಎಲ್ದರು ಯಾರಿಗೇನು ಹೇಳ್ಕೊಂಡು ಕರ್ಕೊಂಬಂದ್ರೆ ಇನ್ನೂ ಬರೋಲ್ಲ. ಹ್ಞೂನಮ್ಮ, ಬಲ್ ಬೇಸ ಆತಾರ. ಆಮೇಲೆ ಬೇಷ ಆಗ್ತಾರೆ. ನೀವು ದೇವರೇ ದೇವರಮ್ಮ, ನೀವು ದೇವ್ರಲ್ಲ, ದೇವ್ರದಂಗಮ್ಮ. ಹಾಂ ನಮ್ಮ